ನೀವೇನಾದ್ರೂ ಬೇಗ ಮಾನಿಟೈಸೇಷನ್ ಮಾಡ್ಕೊಬೇಕು ಅಂದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಈಗ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಲೈವ್ ಮಾಡಿದ್ರು ಕೂಡ ತುಂಬಾನೇ ಕಷ್ಟ ಆಗ್ತಾ ಇದೆ. ಈ ತರ ಒಂದು ಟಿಪ್ಸ್ ನ ನೀವು ಬಳಸೋದ್ರಿಂದ ನಿಮ್ಗೆ 100% ವಾಚ್ ಟೈಮ್ ನ ಬೇಗ ಕಂಪ್ಲೀಟ್ ಮಾಡ್ಕೊಬಹುದು. ಅದು ಯಾವ ರೀತಿ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಪೂರ್ತಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿರೋ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೈಪ್ ಆಪ್ಷನ್ಸ್ ಇರುತ್ತೆ, ಹೈಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ಗೊಬ್ರು ಸಿಸ್ಟರು ಕಮೆಂಟ್ ಹಾಕಿದ್ರು, ಏನಂದ್ರೆ ಸಿಸ್ ವಿಡಿಯೋ ಎಂಡ್ ಸೀನು 4 ವಿಡಿಯೋಸ್ ಆಡ್ ಮಾಡ್ತಿದ್ದೀರಾ ಅಲ್ವಾ, ಹೇಗೆ ಹೇಳ್ತೀರಾ ಸ್ಕ್ರೀನ್ ಅಲ್ಲಿ ಅಂತ ನನ್ಗೆ ಒಂದು ಕಮೆಂಟ್ ಹಾಕಿದ್ರು. ಸೊ ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು. ಅದು ಏನಿಲ್ಲ, ಎಂಡ್ ಸ್ಕ್ರೀನ್ಗೆ ನಾವು ವಿಡಿಯೋನ ಆಡ್ ಮಾಡೋದ್ರಿಂದ ನಮಗೆ ವಾಚ್ ಟೈಮ್ ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಅದು ಯಾವ ರೀತಿ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಟಾಪಿಕ್ ಬಂದು ಎಂಡ್ ಸ್ಕ್ರೀನ್ ನ ಯಾವ ರೀತಿ ಆಡ್ ಮಾಡೋದು ಅಂದ್ಬಿಟ್ಟು ನಾನು ಪೂರ್ತಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಎಂಡ್ ಸ್ಕ್ರೀನ್ ಆಡ್ ಮಾಡೋದ್ರಿಂದ ನಮ್ಗೆ ಏನೇನ್ ಯೂಸ್ ಇದೆ ಅಂತ ಫಸ್ಟ್ ನಾನು ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಫಸ್ಟ್ ನಾವು ಮಾನಿಟೈಸೇಷನ್ ಮಾಡ್ಕೊಬೇಕಂದ್ರೆ 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ, 1000 ಸಬ್ಸ್ಕ್ರೈಬರ್ ನ ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ. ಸಬ್ಸ್ಕ್ರೈಬರ್ ನ ಏನೋ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀವಿ, ಬಟ್ 4000 ವಾಚ್ ಟೈಮ್ ನ ಕಂಪ್ಲೀಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿರುತ್ತೆ. ಯಾರಿಗಾದ್ರೂ ಅಷ್ಟೇ, ಇವಾಗ ಕಾಂಪಿಟೇಷನ್ ಬೇರೆ ತುಂಬಾನೇ ಜಾಸ್ತಿ ಇದೆ. ಹಾಗಾಗಿ ನಾವು ವಾಚ್ ಟೈಮ್ ನ ಕಂಪ್ಲೀಟ್ ಮಾಡ್ಕೊಳ್ಳೋದು ಈಸಿಯಾಗಿ ಯಾವ ರೀತಿ ಅಂತ ತುಂಬಾ ಜನ ಏನೇನೋ ಸರ್ಕಸ್ ಮಾಡ್ತಾ ಇರ್ತಾರೆ. ಲೈವ್ ಮಾಡೋದ್ರಿಂದ 1 ಅವರ್ 2 ಅವರ್ ಮಾಡೋದ್ರಿಂದ ಜಾಸ್ತಿ ಜನ ಏನು ಲೈವ್ ಬರಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಸೊ ಅದ್ರಿಂದನೂ ನಮ್ಗೆ ಟೈಮ್ ವೇಸ್ಟ್ ಆಗುತ್ತೆ ಹೊರತು ವಾಚ್ ಟೈಮ್ ಅಂತೂ ಕಂಪ್ಲೀಟ್ ಆಗಲ್ಲ. ಸೊ ಆದಷ್ಟು ಲಾಂಗ್ ವಿಡಿಯೋಸ್ ನ ಅಪ್ಲೋಡ್ ಮಾಡಿ. ನಾವ್ ಎಷ್ಟು ಲಾಂಗ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀವೋ, ಒಂದಲ್ಲ ಒಂದ್ ವಿಡಿಯೋ ಕ್ಲಿಕ್ ಆದ್ರೆ ಸಾಕು ನಮ್ಗೆ, 2,000-3,000 ವ್ಯೂಸ್ ಆದ್ರೆ ಸಾಕು ನಮ್ಗೆ, ಅದ್ರಲ್ಲೇ ನಮ್ಗೆ 100 ಮತ್ತೆ 150 ಈ ತರ ವಾಚ್ ಟೈಮ್ ಬಂದ್ಬಿಡುತ್ತೆ. ಸೊ ಹಂಗಾಗಿ ಆದಷ್ಟು ಲೆಂತಿ ವಿಡಿಯೋ ಅಂದ್ರೆ 20 ಮಿನಿಟ್ಸ್ 25 ಮಿನಿಟ್ಸ್ ಆ ತರ ನಮ್ದು ಡೇ ರೊಟೀನ್ ಬ್ಲಾಗ್ ಇರುತ್ತೆ ಅಲ್ವಾ, ಅದು ಬೆಟರ್. ನಾವು ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ ಏನೇನ್ ಮಾಡ್ತೀವಿ ಅಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ಕೊಳ್ಳೋದು, ಅದು ನಮ್ಗೆ 20 ಮಿನಿಟ್ಸ್ ವಿಡಿಯೋ ಆರಾಮಾಗಿ ಮಾಡ್ಕೊಬಹುದು. ಇಲ್ಲ ಶಾಪಿಂಗ್ ಮಾಡೋದು, ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ತೀವಲ್ವಾ ಆ ತರ ವಿಡಿಯೋ, ಇಲ್ಲ ರೆಸಿಪಿದೇ ಆದ್ರೂನು ರೆಸಿಪಿ ಮಾಡ್ತೀರಾ ಅಲ್ವಾ, ಅವಾಗ ನಿಮ್ ಮನೇನ ತೋರಿಸ್ತಾ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ, ಬಾಡ್ಗೆ ಮನೆ ಆದ್ರೂ ಆಯ್ತು, ಸ್ವಂತ ಮನೆ ಆದ್ರೂ ಆಯ್ತು, ಕೆಲವ್ರಿಗೆ ಮನೆ ಸುತ್ತಮುತ್ತ ಪರಿಸರ ಬೇರೆ ತರ ಇರುತ್ತೆ, ಬೇಡ ಅದೆಲ್ಲ ಬೇಡ, ಮನೆ ಒಳಗಡೆನೆ ನೀವು ಡೇ ರೊಟೀನ್ ಬರೀ ಕುಕಿಂಗ್ ಮಾಡೋರು ಕುಕಿಂಗ್ ಬ್ಲಾಗು ನಾವ್ ಹೆಂಗ್ ಅಷ್ಟೊತ್ತೆಲ್ಲ ವಿಡಿಯೋಸ್ ಮಾಡಕ್ ಆಗುತ್ತೆ ಅಂತ ಹೇಳ್ತೀರಾ ಅಲ್ವಾ, ಓಕೆ. ನೀವು ಪೂಜೆ ಮಾಡೋದು, ಮಾರ್ನಿಂಗ್ ಎದ್ದು ಏನ್ ಮಾಡ್ತೀರಾ ಆ ತರನು ಕೂಡ ಒಂದೊಂದ್ ನಿಮಿಷ ಆಡ್ ಮಾಡ್ಕೊಂಡ್ರು ಸಾಕು, ನಿಮ್ಗೆ 10 ಮಿನಿಟ್ಸ್ ಆಗುತ್ತೆ. ಮತ್ತೆ ವಿಡಿಯೋ ಬಗ್ಗೆ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿ, ಸ್ಟಾರ್ಟಿಂಗ್ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿ, ಮತ್ತೆ ವಿಡಿಯೋ ಎಂಡ್ ಆಗೋ ಟೈಮಲ್ಲಿ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿ. ಈ ತರ ಮಾಡೋದ್ರಿಂದ ಕೂಡ ನಮ್ಗೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಸೊ ವಾಚ್ ಟೈಮ್ ನ ಮಾಡ್ಕೊಬಹುದು. ಕೆಲವರು ಸ್ಕಿಪ್ ಮಾಡಿ ನೋಡೋರು ಇರ್ತಾರೆ. ಒಂದು 20 ಮಿನಿಟ್ಸ್ ವಿಡಿಯೋ ಮಾಡಿದ್ರೆ ಸ್ಕಿಪ್ ಮಾಡೋದಕ್ಕಾದ್ರೂ ಒಂದ್ 2 ನಿಮಿಷ ಆದ್ರೂ ಬೇಕಾಗುತ್ತೆ ಅವ್ರಿಗೆ. ಸೊ ಆ 2 ನಿಮಿಷ ಟೈಮ್ ಆದ್ರೂ ಟೈಮ್ ಸ್ಪೆಂಡ್ ಮಾಡ್ತಾರೆ. ಹಾಗಾಗಿ ಜಾಸ್ತಿ ಲೆಂತಿ ವಿಡಿಯೋನ ಆಡ್ ಮಾಡೋದ್ರಿಂದ ಕೂಡ ನಮ್ಗೆ ವಿಡಿಯೋ ವೈರಲ್ ಆಗೋದಕ್ಕೆ ತುಂಬಾ ಉದಾಹರಣೆ ಇರುತ್ತೆ. ಮತ್ತೆ ಕ್ಲಿಯರ್ ಆಗಿ ಕ್ಲಾರಿಟಿ ಆಗಿ ಮಾಡಿ, ಥಂಬ್ನೈಲ್ ನ ಚೆನ್ನಾಗಿ ಯೂಸ್ ಮಾಡಿ. ಅದ್ರ ಜೊತೆಗೆ ಎಂಡ್ ಸ್ಕ್ರೀನ್ ನ ಆಡ್ ಮಾಡೋದ್ರಿಂದ ನಿಮ್ಗೆ ವಾಚ್ ಟೈಮ್ ಜಾಸ್ತಿ ಆಗುತ್ತೆ. ಯಾವ ರೀತಿ ಎಂಡ್ ಸ್ಕ್ರೀನ್, ಇವಾಗ ನಮ್ದೊಂದು ವಿಡಿಯೋನ ನೋಡ್ತಾ ಇರ್ತಾರೆ, ನಾವ್ ಅದಕ್ಕೆ ಚೆನ್ನಾಗಿ ವ್ಯೂಸ್ ಬಂದಿರೋ ಅಂತದ್ದು ಅಥವಾ ಒಂದು ಇನ್ಫಾರ್ಮೇಶನ್ ಇರೋ ಅಂತ ವಿಡಿಯೋನ, ನಮ್ಗೆ ವ್ಯೂಸ್ ಬಂದಿರೋದು ಆಲ್ರೆಡಿ ಎಲ್ರಿಗೂ ಇಷ್ಟ ಆಗಿರುತ್ತೆ. ಸೊ ಆ ತರ ವಿಡಿಯೋನೇ ನಾವು ಎಂಡ್ ಸ್ಕ್ರೀನ್ ಹಾಕೋದ್ರಿಂದ ಆ ವಿಡಿಯೋನ ಮತ್ತೆ ನೋಡ್ತಾರೆ. ಸೊ ನಮ್ಗೆ ಅದರಿಂದ ವಾಚ್ ಟೈಮ್ ಬರುತ್ತೆ, ನಮ್ಗೆ ಚಾನಲ್ ಮಾನಿಟೈಸೇಷನ್ ಆಗೋದಕ್ಕೂ ಕೂಡ ತುಂಬಾನೇ ಈಸಿ ಆಗುತ್ತೆ. ಸೊ ಅದರಿಂದ ಈ ತರ ಒಂದು ಎಂಡ್ ಸ್ಕ್ರೀನ್ ನ ಹಾಕೊಳ್ಳೋದ್ರಿಂದ ಚಾನಲ್ಗೆ ವಾಚ್ ಟೈಮ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಓಕೆ, ಎಂಡ್ ಸ್ಕ್ರೀನ್ ಯಾವ ರೀತಿ ಹಾಕೋದು ಅಂತ ನಾನು ವಿಡಿಯೋ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡ್ ಬರೋಣ. ಮಾಡೋದು ಎಂಡ್ ಸ್ಕ್ರೀನ್ಗೆ ವಿಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ನನಗೊಬ್ರು ಕಮೆಂಟ್ ಹಾಕಿದ್ರು. ಸೊ ಕಸ್ಟಮೈಸ್ ಚಾನಲ್ಗೆ ಹೋಗೋಣ. ನನಗೆ ಮೊಬೈಲಲ್ಲಿ ಬಂದು ಕ್ರೋಮಲ್ಲಿ YT ಸ್ಟುಡಿಯೋ ಓಪನ್ ಆಗ್ತಾ ಇಲ್ಲ. ಸೊ ಅದಕ್ಕೆ ನಾನು ಕಂಪ್ಯೂಟರಲ್ಲಿ ತೋರಿಸ್ತಾ ಇದ್ದೀನಿ. ಸೇಮ್ ಆಪ್ಷನ್ಸೇ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಓಕೆನಾ, ಕ್ರೋಮಲ್ಲಿ ನೀವು YT ಡೆಸ್ಕ್ಟಾಪ್ YT ಸ್ಟುಡಿಯೋ ಡೆಸ್ಕ್ಟಾಪ್ ಅಂತ ಬರುತ್ತೆ, ಅದನ್ನು ಓಪನ್ ಮಾಡ್ಕೊಬೇಕಾಗುತ್ತೆ. ಸೇಮ್ ಇದೇ ಥರ ಕಂಟೆಂಟ್ ಅಂತ ಬರುತ್ತೆ, ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಓಕೆನಾ, ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ವಿಡಿಯೋಗಳು ಬರುತ್ತೆ. ಸೊ ನಾನು ಯಾವ ವಿಡಿಯೋಗೆ ಅಪ್ಲೋಡ್ ಮಾಡಿಲ್ಲ, ಈ ಸೆಕೆಂಡ್ ಒನ್ ಇದೆ ಅಲ್ವಾ, ಈ ವಿಡಿಯೋಗೆ ನಾನು ಅಪ್ಲೋಡ್ ಮಾಡಿಲ್ಲ. ಇದು ಎಡಿಟ್ ಆಪ್ಷನ್ಸ್ ಇದೆ ಅಲ್ವಾ, ಪೆನ್ಸಿಲ್, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ವಿಡಿಯೋ ಬಂದು ಎಡಿಟಿಂಗ್ ಬರುತ್ತೆ. ಅದರಲ್ಲಿ ಈ ಕಡೆ ರೈಟ್ ಸೈಡ್ ಬಂದರೆ
ನೋಡಿ ಇಲ್ಲಿ ಬರುತ್ತೆ ವಿಡಿಯೋ ಅನ್ಲಿಸ್ಟಲ್ಲಿ ಹಾಕಿದ್ದೀನಿ, ಸಬ್ ಟೈಟಲ್ ಅಂತ ಇದೆ, ಎಂಡ್ ಸ್ಕ್ರೀನ್ ಅಂತ ಇದೆ. ಓಕೆನಾ, ಎಂಡ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಬೇಕು. ಇದೇನೆ ಎಂಡ್ ಸ್ಕ್ರೀನ್ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಆಪ್ಷನ್ ಬರುತ್ತೆ ನೋಡಿ. ಓಕೆನಾ, ಇಲ್ಲಿ 1 ವಿಡಿಯೋ ಸಬ್ಸ್ಕ್ರೈಬ್ ಅಂತ ಇದೆ ಅಲ್ವಾ, ಪ್ಲಸ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಬರುತ್ತೆ. ಇದ್ರ ಮೇಲೆ ಬೆಸ್ಟ್ ಫಾರ್ ವ್ಯೂವರ್ಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆಪ್ಷನ್ಸ್ ಇರುತ್ತೆ ನೋಡಿ. ಮೋಸ್ಟ್ ರೀಸೆಂಟ್ ಅಪ್ಲೋಡೆಡ್ ಅಂತ ಇದೆ, ಬೆಸ್ಟ್ ಫಾರ್ ವ್ಯೂವರ್ಸ್ ಅಂತ ಇದೆ. ಅದು ಬಿಟ್ಟರೆ ಕೆಳಗಡೆ ಚೂಸ್ ಸ್ಪೆಸಿಫಿಕ್ ವಿಡಿಯೋ ಅಂದರೆ ನಮ್ಗೆ ಯಾವ್ದು ಬೇಕೋ ಆ ವಿಡಿಯೋನ ನಾವು ಹಾಕ್ಕೊಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಗ್ಯಾಲ್ರಿ ಕಾಣಿಸುತ್ತೆ ಅಲ್ವಾ, ಈ ಗ್ಯಾಲ್ರಿ ಓಪನ್ ಆಗುತ್ತೆ. ನಾನಿವಾಗ ಅದು ಡೇ ವ್ಲಾಗು ಅಪ್ಲೋಡ್ ಮಾಡಿರೋದು, ಸೊ ಹಂಗಾಗಿ ಶಾಪಿಂಗ್ದು. ಸೊ ನಾನಿವಾಗ ಯಾವುದಾದ್ರೂ ಒಂದು ಜಾಸ್ತಿ ವ್ಯೂ ಆಗಿರೋದು ಹಳೆ ವಿಡಿಯೋ ಒಂದು ಅಪ್ಲೋಡ್ ಮಾಡ್ತೀನಿ. ಓಕೆನಾ, ಓಕೆ, ನಾನಿವಾಗ ಇಲ್ಲಿ ಇದನ್ನೇ ಹಾಕ್ತೀನಿ. ನಿನ್ನೆ ಅಷ್ಟೇ ವಿಡಿಯೋ ಅಪ್ಲೋಡ್ ಮಾಡಿರೋದು ನಾನು ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಓಕೆನಾ, ನೋಡಿ ಇಲ್ಲಿ ಬಂದುಬಿಡ್ತು ಇವಾಗ, ಇದು ಇಲ್ಲಿ ಬಂದಿದೆ ಅಲ್ವಾ. ಓಕೆನಾ, ಮತ್ತೆ ಇನ್ನೂ ಏನಾದರೂ ಇಲ್ಲಿ ಬೇಡ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಇಲ್ಲೂ ಆಪ್ಷನ್ ಕೂಡ ಬಂದುಬಿಡುತ್ತೆ ಇಲ್ಲಿ ವೀಡಿಯೋಸ್ ಅಂತ. ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ಇನ್ನೊಂದು ಬೇಕು ಅಂದರೆ ಇವಾಗ 3ರಿಂದ 4 ವಿಡಿಯೋ ಆ ಥರ ಅಪ್ಲೋಡ್ ಮಾಡ್ಬೋದು. ಮತ್ತೆ ಅದೇ ಥರ ಹೋಗ್ಬಿಟ್ಟು ಚೂಸ್ ಸ್ಪೆಸಿಫಿಕ್ ವಿಡಿಯೋ ಅಂತ ಬರುತ್ತೆ. ನಮ್ಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋನ ಮತ್ತೆ ನಾನು ಇವಾಗ ಸೆಕೆಂಡ್ ಒನ್ನು ಈ ವಿಡಿಯೋನ ಕ್ಲಿಕ್ ಮಾಡ್ತಾ ಇದ್ದೀನಿ, ಇದು ಬಂದುಬಿಡ್ತು. ಓಕೆನಾ, ಇನ್ನೊಂದು ವಿಡಿಯೋ ಅಂತ ಕ್ಲಿಕ್ ಮಾಡಿದ್ರೆ ಹಂಗೆ ಬರುತ್ತೆ. ಇನ್ನೊಂದು ವಿಡಿಯೋ ಯಾವ್ದು ಬೇಕು ಅದನ್ನು ನಾವು ಸೇಮ್ ಚೂಸ್ ಸ್ಪೆಸಿಫಿಕ್ ವಿಡಿಯೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋಸ್ಗಳು ಓಪನ್ ಆಗುತ್ತೆ. ನಮ್ಗೆ ಯಾವ ವಿಡಿಯೋ ಬೇಕು ಆ ವಿಡಿಯೋನ ನಾವು ಅಪ್ಲೋಡ್ ಮಾಡ್ಬೋದು. ಓಕೆನಾ, ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು ಇವಾಗ ಸದ್ಯಕ್ಕೆ ಇಷ್ಟೇ. ಹಿಂಗೆ ಮಾಡಿಬಿಟ್ಟು ಇವನ್ನ ಸರಿಯಾಗಿ ಇಲ್ಲಿ ಕರೆಕ್ಟಾಗಿ ಕೂರಿಸ್ಕೊಬೇಕಾಗುತ್ತೆ. ಓಕೆನಾ, ಹಿಂಗೆ ಕೂರಿಸ್ಕೊಬೇಕು ಕರೆಕ್ಟಾಗಿ ಒಂದೊಂದು ಮೂಲೆಗೂ. ಹಿಂಗಾದಮೇಲೆ ಇಲ್ಲಿ ಆಪ್ಷನ್ ಇದೆ ನೋಡಿ, ಸೇವ್ ಅಂತ ಕೊಟ್ಟರೆ ವಿಡಿಯೋದಲ್ಲಿ ಎಂಡ್ ಸ್ಕ್ರೀನಲ್ಲಿ ಅಷ್ಟು ವೀಡಿಯೋಸು ಕೂಡ ನಮಗೆ ಓಪನ್ ವ್ಯೂಸ್ ಆಗುತ್ತೆ. ಅಂದರೆ ವಿಡಿಯೋ ಎಂಡ್ ಆದಮೇಲೆ ನಮಗೆ ಆ ವಿಡಿಯೋಗಳು ಓಪನ್ ಆಗುತ್ತೆ. ಓಕೆನಾ, ನಾವು ಈ ಕ್ರೋಮಲ್ಲಿ ಓಪನ್ ಮಾಡಿಕೊಂಡ್ರೆ ನಮಗೆ ಎಲ್ಲ ಥರ ಆಪ್ಷನ್ಸು ಕೂಡ ಸಿಗುತ್ತೆ. ನಾವು ಕ್ರೋಮಲ್ಲಿ ಆರಾಮಾಗಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಹ್ಯಾಡ್ ಟ್ಯಾಗ್ಸ್ ಬರುತ್ತೆ ಅಲ್ವಾ, ಕೀವರ್ಡ್ಸ್ಗಳನ್ನೂ ಅಷ್ಟೇ ಇದರಲ್ಲೇ ನಾವು ಕ್ಲೀನಾಗಿ ಹಾಕ್ಕೊಬೋದು. ಮೊಬೈಲಲ್ಲೂ ಬರುತ್ತೆ YT ಸ್ಟುಡಿಯೋದಲ್ಲಿ. ಇದರಲ್ಲಿ ಒಂದೇ ಸಲ ನಾವು ಜಾಸ್ತಿ ಹಾಕ್ಕೊಬೋದು ನೋಡಿ, ಈ ಥರ ಇದರಲ್ಲಿ ಹಿಂಗೆ ಬಂದುಬಿಡುತ್ತೆ. ನಾ ಎಷ್ಟು ಬೇಕಾದರೂ ಅಷ್ಟು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಬೋದು. ಬಟ್ ಅದರಲ್ಲೂ ಮಾಡ್ಕೊಬೋದು, ಒಂದು ಟೆಕ್ನಿಕ್ ಇರುತ್ತೆ ಅದೆಲ್ಲ. ಓಕೆನಾ, ಇವಾಗ ನಿಮಗೆ ಈ ಥರ ಎಂಡ್ ಸ್ಕ್ರೀನ್ಗೆ ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ ನಮಗೆ ಅದರಿಂದ ತುಂಬಾ ಬೆನಿಫಿಟ್ ಇದೆ. ವಾಚ್ ಟೈಮ್ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಓಕೆನಾ, ಇದಿಷ್ಟೇ. ಹಿಂಗೆ ಬ್ಯಾಕ್ ಬಂದರೆ ಇವಾಗ ವಿಡಿಯೋದಲ್ಲಿ ವಿಡಿಯೋ ಎಂಡ್ ಆಗಿದ ತಕ್ಷಣ ನಮಗೆ ಅಲ್ಲೇ ಬಂದುಬಿಡುತ್ತೆ. ಏನು ಬಂದುಬಿಡುತ್ತೆ, ವಿಡಿಯೋ ಎಂಡ್ ಆಗಿದ ತಕ್ಷಣ ಎಂಡ್ ಸ್ಕ್ರೀನಲ್ಲಿ ಬೇರೆ ವಿಡಿಯೋಗಳು ಸಜೆಸ್ಟ್ ಮಾಡುತ್ತೆ. ಅವಾಗ ಇಷ್ಟ ಆದವ್ರು ನೋಡ್ತಾರೆ. ನೋಡಿದ್ರಿ ಅಲ್ವಾ, ಎಂಡ್ ಸ್ಕ್ರೀನ್ ಆಡ್ ಮಾಡೋದು ತುಂಬಾ ಕಷ್ಟ ಏನಿಲ್ಲ. ಸೊ ಸದ್ಯಕ್ಕೆ ನನಗೆ ಕ್ರೋಮ್ ಓಪನ್ ಆಗ್ತಾ ಇಲ್ಲ, ಮೊಬೈಲ್ ಅಲ್ಲಿ ಕ್ರೋಮ್ ಓಪನ್ ಆಗ್ತಾ ಇಲ್ಲ. ಸೊ ಕಂಪ್ಯೂಟರ್ ಅಲ್ಲೂ ಫೋನ್ ಅಲ್ಲಿ ಕ್ರೋಮ್ ಓಪನ್ ಆದ್ರೂ ಸೇಮ್ ಪೊಸಿಷನ್ ಎಲ್ಲ ಅದೇ ತರ ಇರುತ್ತೆ. ಅದು ಯಾವ್ದ್ಯಾವ್ದು ಹೆಂಗಿರುತ್ತೆ ಅದೇ ತರ ಇರುತ್ತೆ. ಡ್ಯಾಶ್ ಬೋರ್ಡ್ ಅಲ್ಲಿ ಯಾವ ರೀತಿ ಓಪನ್ ಆಗುತ್ತೋ ಅದೇ ರೀತಿ ಕಂಪ್ಯೂಟರ್ ಅಲ್ಲೂ ಕೂಡ ಓಪನ್ ಆಗಿರುತ್ತೆ. ಸೊ ನಾನು ಅದನ್ನ ತೋರಿಸಿದೀನಿ. ನನ್ಗೆ ಗೊತ್ತಿಲ್ಲ, ತುಂಬಾ ದಿನದಿಂದ ನನ್ನ ಫೋನ್ ಅಲ್ಲಿ ಕ್ರೋಮ್ ಅಲ್ಲಿ YT ಸ್ಟುಡಿಯೋ ಡ್ಯಾಶ್ ಬೋರ್ಡ್ ಓಪನ್ ಆಗ್ತಾ ಇಲ್ಲ. ಸೊ ಅದಕ್ಕೆ ನಾನು ನಿಮ್ಗೆ ಕಂಪ್ಯೂಟರ್ ಅಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಎಲ್ರಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಈ ತರ ಒಂದು ಎಂಡ್ ಸ್ಕ್ರೀನ್ ಹಾಕೊಳ್ಳೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅಂದ್ರೆ, ನಾನು ಮೊದಲೇ ಹೇಳ್ದಾಗೆ ನಿಮ್ಗೆ ವಿಡಿಯೋನ ಯಾರಾದ್ರೂ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ವಿಡಿಯೋ ಹಾಕಿದ್ರೆ ಅದನ್ನ ಓಪನ್ ಮಾಡಿ ನೋಡ್ತಾರೆ. ಇಲ್ಲ ಅವ್ರು ಓಪನ್ ಮಾಡಿಲ್ಲ ಅಂದ್ರೂ ಇನ್ ಕೇಸ್ ನಮ್ ವಿಡಿಯೋ ಹಾಕ್ಬಿಟ್ಟು ಏನಾದ್ರು ಮಾತಾಡ್ತಾ ಇರ್ತಾರೆ, ಆಟೋಮೆಟಿಕ್ ಅದೇ ಪ್ಲೇ ಆಗುತ್ತೆ. ಪ್ಲೇ ನೋ ಅಂತ ಕೇಳುತ್ತೆ, ಅದು ಓಕೆ ಅಂತ ಕೊಟ್ಬಿಟ್ರೆ ಸಾಕು, ಪ್ಲೇ ಆಗ್ಬಿಡುತ್ತೆ ನಮ್ ವಿಡಿಯೋ. ಸೊ ಆ ತರ ನೋಡೋ ಚಾನ್ಸಸ್ ಕೂಡ ಇರುತ್ತೆ. ಆದ್ರಿಂದ ವಾಚ್ ಟೈಮ್ ನ ನಾವು ಕ್ಲೀನ್ ಆಗಿ ಕಂಪ್ಲೀಟ್ ಮಾಡ್ಕೋಬಹುದು. ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಂಡಿದ ತಕ್ಷಣ ನಮ್ ಚಾನಲ್ ಮಾನಿಟೈಸೇಷನ್ ಆಗೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಅಂಡ್ 1000 ಸಬ್ಸ್ಕ್ರೈಬರ್ ಕೂಡ ಅಷ್ಟೇನೆ. ಸಬ್ಸ್ಕ್ರೈಬರ್ ಅಷ್ಟೇ, ನಮ್ ವಿಡಿಯೋಸ್ ಏನಾದ್ರು ಇಷ್ಟ ಆದ್ರೆ ಅವರು ನಮ್ಗೆ ಆರಾಮಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರೆ. ವಾಚ್ ಟೈಮು ಬೇಗ ಇನ್ಕ್ರೀಸ್ ಆಗುತ್ತೆ, ಮತ್ತೆ ಸಬ್ಸ್ಕ್ರೈಬ್ ಕೂಡ ಚೆನ್ನಾಗಾಗುತ್ತೆ. ನಮ್ಗೆ ಮಾನಿಟೈಸೇಷನ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾನೇ ಈಸಿ ಆಗುತ್ತೆ.
ಸೊ ಎಂಡ್ ಸ್ಕ್ರೀನ್ ಇಂದ ಇಷ್ಟು ಬೆನಿಫಿಟ್ಸ್ ಇದೆ. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ, ಸಪೋರ್ಟ್ ಮಾಡಿ. ಈ ತರ ನಿಮ್ಗೆ ಏನಾದ್ರೂ ಗೊತ್ತಿಲ್ಲ, ನಾನೇನ್ ಮೇಧಾವಿ ಅಂತ ಹೇಳ್ತಾ ಇಲ್ಲ, ನನಗ್ ಗೊತ್ತಿರೋ ಅಷ್ಟು ನಾನು ಹೇಳ್ಕೊಡ್ತೀನಿ. ನಾನು ಬೇರೆಯವ್ರ ವಿಡಿಯೋಸ್ ನ ನೋಡಿ ಅಲ್ಪ ಸ್ವಲ್ಪ ತಿಳ್ಕೊಂತಾ ಇದ್ದೀನಿ. ಸೊ ನನಗ್ ಗೊತ್ತಿರೋ ಅಷ್ಟು ನಾನು ಹೇಳ್ತೀನಿ. ಸೊ ಅವ್ರು ಕೇಳಿದ್ರು, ಹಂಗಾಗಿ ಈಗ ಅದು ಕಮೆಂಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಥ ಆಗಲ್ಲ ಅಲ್ವಾ. ಸೊ ಅವ್ರಿಗೆ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಸಿಸ್ ನೋಡಿ ಅಂತ ಹೇಳ್ದೆ. ಎಂಡ್ ಸ್ಕ್ರೀನ್ ವಿಡಿಯೋಸ್ ಕೂಡ ಎಂಡ್ ಸ್ಕ್ರೀನ್ ಯಾವ ರೀತಿ ಹ್ಯಾಡ್ ಮಾಡೋದು ಅನ್ನೋ ವಿಡಿಯೋ ಕೂಡ ತುಂಬಾನೇ ಕಮ್ಮಿ ಇದೆ. ಇದ್ರೂನು ಎಲ್ಲ ಇಂಗ್ಲಿಷು ಹಿಂದಿಯಲ್ಲೇ ಇದೆ. ಸೊ ಕನ್ನಡದಲ್ಲಿ ಕಮ್ಮಿ ಇದೆ. ಸೊ ಅದಕ್ಕೆ ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಹೈ ಹೋಪ್ ಇದೆ. ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ. ಸೊ ಇದೇ ತರ ಹೆಚ್ಚಿನ ಮಾಹಿತಿಗಾಗಿ ಈ ತರ ಏನಾದ್ರೂ ಒಂದು ವಿಡಿಯೋಸ್ ಬೇಕು ಅಂದ್ರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ, ನಾನು ನಿಮ್ ಕಮೆಂಟ್ಗೆ ರೆಸ್ಪಾಂಡ್ ಮಾಡ್ತೀನಿ. ಹಂಗೆ ಎಕ್ಸ್ಪ್ಲೈನ್ ಮಾಡಕ್ಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಇಲ್ಲ ಅಂದ್ರೆ ಒಂದು ವಿಡಿಯೋನೇ ಮಾಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಮೊದಲೇ ಹೇಳ್ದಾಗೆ ಪ್ಲೀಸ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಹೈಪ್ ಆಪ್ಷನ್ಸ್ ಇರುತ್ತೆ ಹೈಪ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡೋದ್ರಿಂದ ನನಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂಡ್ ನನ್ನ ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಎಲ್ಲರೂ ನೆನ್ಸ್ಕೊಂತಾ ಇರಿ ಅಂತ ಹೇಳ್ತಾ, ನನ್ನ ವಿಡಿಯೋ ನೋಡ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬೈ, ಟೇಕ್ ಕೇರ್, ಲವ್ ಯು ಆಲ್.